ಆಚೇನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಮಂಡ್ಯ, ವಕೀಲರ ಸಂಘ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ನಾಗಮಂಗಲ, NSS ಘಟಕ, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್, BG ನಗರ, ಮಾತೃ ಫೌಂಡೇಶನ್ ಇವರ ವತಿಯಿಂದ 13ನೇ ತಾರೀಕು ಭಾನುವಾರ ಸಮಯ 9:30ಕ್ಕೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ S. C. ಪಂಡಿತ್ರವರು, ಮಂಡ್ಯ ಜಿಲ್ಲಾ ಆಡಳಿತ ನ್ಯಾಯಮೂರ್ತಿಗಳು ಹಾಗೂ ಶ್ರೀಯುತ B. M. ಶ್ಯಾಮಪ್ರಸಾದ್ ಅವರು, ಶ್ರೀಯುತ S. ರಾಚಯ್ಯನವರು, ಶ್ರೀ T. M. ನಡಾಫ್, ಆನಂತರ ಗೌರವಾನ್ವಿತ ನ್ಯಾಯಮೂರ್ತಿ K. N. ಪಣೀಂದ್ರ ಉಪಲೋಕಾಯುಕ್ತ, ಗೌರವಾನ್ವಿತ ನ್ಯಾಯಮೂರ್ತಿ B. ವೀರಪ್ಪ ಉಪಲೋಕಾಯುಕ್ತರು, ಅದೇ ರೀತಿ ಗೌರವಾನ್ವಿತ ನ್ಯಾಯಮೂರ್ತಿ T. G. ಶಿವಶಂಕರೇಗೌಡರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಹಕ ಆಯೋಗ ಇವರೊಂದಿಗೆ, ಅದೇ ರೀತಿ K. ಶಿವಶಂಕರ ಶೆಟ್ಟಿ ಅಡ್ವೊಕೇಟ್ ಜನರಲ್, ಅದೇ ರೀತಿ ವಿವೇಕ್ ಸುಬ್ಬಾರೆಡ್ಡಿ ಅಧ್ಯಕ್ಷರು ಬೆಂಗಳೂರು ವಕೀಲರ ಸಂಘ ಇವರ ನೇತೃತ್ವದಲ್ಲಿ ಈ ಸಲ ನಾವು ಕಳೆದ ಬಾರಿ ಅಂತಲೇ ಗಿಡ ನೆಡಬೇಕಂತ ಉದ್ದೇಶ ಇಟ್ಕೊಂಡು 4,000 ರಿಂದ 5,000 ಗಿಡ ನೆಡಬೇಕಂತ ಸಂಕಲ್ಪ ಮಾಡಿದ್ದೀವಿ. ಇದ್ರ ಜೊತೆಗೆ ನಮ್ಮ NSS ಘಟಕ, ತಾಲೂಕು ಆಡಳಿತ, ತಾಲೂಕು ಸಾಹಿತ್ಯ ಪರಿಷತ್ತು ಇವರೆಲ್ಲ ಸೇರಿಕೊಂಡು ತುಂಬ ಸಹಾಯ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ, ನಾವು ಒಂದು 5,000 ಗಿಡ ನೆಡ್ತೀವಿ ಅಂತ ಇಟ್ಕೊಳ್ಳಿ ವರ್ಷಕ್ಕೆ. ಇದೇ ರೀತಿ ನಮ್ಮ ಥರ ಇನ್ನೊಂದು ಪ್ರೇರಣೆಯಾಗಿ ಇನ್ನೊಂದು ಸಂಘ ಸಂಸ್ಥೆಯವರು ಇನ್ನೊಬ್ರು ಯಾರು ಅವರೊಂದು 5,000 ಅವ್ರ ಗ್ರಾಮದಲ್ಲೋ ಇಲ್ಲ ಅವ್ರು ಯಾವುದೋ ಅರಣ್ಯ ಜಾಗದಲ್ಲಿ, ರೈತರ ಜಾಗದಲ್ಲಿ ಬಿಡಿ ಅವ್ರು ನೆಟ್ಕೊಳ್ಬೇಕಾಯ್ತು, ರೈತರು ನೆಡ್ತಾರೆ. ಅರಣ್ಯ ಜಾಗದಲ್ಲಿ ಇರುತ್ತಲ್ಲ ಅದನ್ನು ನೆಟ್ಟಿ ಕಾಪಾಡ್ಕೊಳ್ಳೋಂಥ ಸಂಕಲ್ಪ ಮಾಡಲಿ, ಆ ಅರಿವು ಮೂಡಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಆ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೊ ನಾವು ಈ ಫೌಂಡೇಶನ್ ಮಾಡ್ಕೊಂಡಿದ್ದೀವಿ. ಇನ್ನೂ ನಾವು ನಿರಂತರವಾಗಿ ಪ್ರತಿ ವರ್ಷವೂ ಈ ಥರ ಕಾರ್ಯಕ್ರಮ ಹಮ್ಮಿಕೊಂಡು